ಕಾಫಿ ಕುಡಿಯೋದ್ರಿಂದ ಸೆಕ್ಷುವಲ್ ಹೆಲ್ತು ಅಥವಾ ಸೆಕ್ಷುವಲ್ ಎನರ್ಜಿ ಇಂಪ್ರೂವ್ಮೆಂಟ್ ಆಗತ್ತಾ? ಹೌದು. ಇದರಲ್ಲಿ ಕೆಫೇನ್ ಅಂತ ಇರುತ್ತೆ. ಅಪರೂಪಕ್ಕೆ ಒಂದ್ಸರಿ ದಿವಸಕ್ಕೆ ಒಂದು ಟೈಮ್ 1 ಕಪ್ ಅಥವಾ 2 ಕಪ್ ತಗೊಳ್ಳೋದ್ರಿಂದ ನಮ್ಮ ಬ್ರೈನಲ್ಲಿ ಈಗ ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ಒಂದು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಸೆಕ್ಸ್ ಬಗ್ಗೆ ಮೂಡು ಜೊತೆಗೆ ಎನರ್ಜಿನೂ ಬರುತ್ತೆ. ಜೊತೆಗೆ ಬ್ರೈನ್ ಕೆಮಿಕಲ್ ಅಂದರೆ ಡೋಪಮಿನ್ ಇರ್ಬೋದು, ಸೆರೋಟಿನಿನ್ ಇರ್ಬೋದು, ಇದನ್ನು ಟ್ರಿಗರ್ ಮಾಡೋದ್ರಿಂದ ಮೂಡ್ ಎಲೋವೇಟ್ ಆಗುತ್ತೆ, ಒಂದು ಎಂಜಾಯಬಲ್ ಅಂತ ಅನಿಸುತ್ತೆ. ಜೊತೆಗೆ 2-3 ಸ್ಟಡೀಸ್ ಏನು ಹೇಳುತ್ತೆ ಅಂದರೆ ಬ್ಲಡ್ ಫ್ಲೋ, ಪೆನ್ನಿಸಿಗೆ ಬ್ಲಡ್ ಫ್ಲೋ ಚೆನ್ನಾಗಿ ಮಾಡುತ್ತೆ. ಎರೆಕ್ಷನ್ ಪ್ರಾಬ್ಲಮ್ ಇರೋರಿಗೆ ಅಂದರೆ ಮೈಲ್ಡ್ ಎರೆಕ್ಷನ್ ಪ್ರಾಬ್ಲಮ್ ಇರೋರಿಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳುತ್ತೆ. ಆದರೆ ಅಡಿಕ್ಷನ್ ಆದರೆ ಪದೇ ಪದೇ ಕುಡಿಯೋದು, ದಿವಸಕ್ಕೆ 5-6 ಕಪ್ ಕುಡಿಯೋದು, ಆ ಟೈಮಲ್ಲಿ ಏನಾಗುತ್ತೆ ನಮಗೊಂಥರ ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಅಂತ ಶುರುವಾಗುತ್ತೆ. ಅಡಿಕ್ಷನ್ನು ಜೊತೆಗೆ ನಮ್ಮ ಫಿಸಿಕಲ್ ಹೆಲ್ತು, ಸೆಕ್ಷುವಲ್ ಡಿಸ್ಫಂಕ್ಷನ್ಗೂ ಕಾರಣ ಆಗುತ್ತೆ.